ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದಿಚುಂಚನಗಿರಿ ಕ್ಷೇತ್ರ ತಲುಪಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆದಿಚುಂಚನಗಿರಿ ತಪೋವನ ಹೆಲಿಪ್ಯಾಡ್ಗೆ ಬಂದಿಳಿಯಲಿರುವಂತ ಪ್ರಧಾನಿ ಮೋದಿ ರಸ್ತೆ ಮಾರ್ಗವಾಗಿ ಆದಿಚುಂಚನಗಿರಿ ಮಠಕ್ಕೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದಿಚುಂಚನಗಿರಿ ಮಠಕ್ಕೆ ತಲುಪಲಿದ್ದಾರೆ. ಆದಿಚುಂಚನಗಿರಿ ತಪೋವನ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ. ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭೇಟಿ ಕೊಡ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಬಾಲಗಂಗಾಧರನಾಥ ಸ್ವಾಮೀಜಿ ಗದ್ದುಗೆ ಇರುವಂತ ಭೈರವೈಕ್ಯ ಮಂದಿರ, ಇಲ್ಲಿಗೆ ಪ್ರಧಾನಿ ಮೋದಿ ಇವತ್ತು ಭೇಟಿ ನೀಡ್ತಾ ಇರೋದು. ಪ್ರಧಾನಿ ಮೋದಿಯವರ ಸ್ವಾಗತಕ್ಕೆ ರಾಜಕೀಯ ನಾಯಕರು ಕಾಯ್ತಿದ್ದಾರೆ. ಒಂದೇ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರು ಕಾಣಿಸಿಕೊಳ್ತಾರೆ. ಇವತ್ತು ಚುಂಚನಗಿರಿ ಮಠ ಮತ್ತು ಮಂಡ್ಯ ಜಿಲ್ಲಾಡಳಿತದಿಂದ ಎಲ್ಲಾ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಂದಿರ ಲೋಕಾರ್ಪಣೆಯ ಬಳಿಕ ಶ್ರೀ ಕಾಲ ಭೈರವೇಶ್ವರನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ ಪ್ರಧಾನಿ ಮೋದಿ. ಆದಿಚುಂಚನಗಿರಿ ಮಠದಲ್ಲಿ ಸದ್ಯ ಸರ್ಪಗಾವಲು ಇದೆ. ಮೋದಿ ಆಗಮನ ಹಿನ್ನೆಲೆ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಶ್ರೀ ಕ್ಷೇತ್ರಕ್ಕೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಪ್ರಧಾನಿ ನಿರ್ಗಮನದ ಬಳಿಕ ಭೈರವೈಕ್ಯ ಮಂದಿರಕ್ಕೆ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅಂತ ಅವಕಾಶ ಮಾಡಿಕೊಡ್ತಾರೆ. ಪ್ರಧಾನಿ ಮೋದಿಯವರ ಸನ್ಮಾನಕ್ಕೆ ರೆಡಿಯಾಗಿದೆ ವಿಶೇಷ ಪೇಟ. ಈ ಪೇಟ ಯಾಕೆ ವಿಶೇಷತೆ ಪಡ್ಕೊಂಡಿದೆ ಅದ್ರ ಬಗ್ಗೆ ಕೂಡ ಹೇಳ್ತೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಧರಿಸ್ತಾ ಇದ್ದಂತ ಮಾದರಿಯ ಪೇಟ ಇದು. ಯಾವ ರೀತಿ ತಯಾರಾಗಿದೆ ಅಂದ್ರೆ ಬನಾರಸ್ ಸೀರೆ, ಚಿನ್ನವನ್ನ ಬಳಸಿ ಈ ಒಂದು ವಿಶೇಷ ಪೇಟವನ್ನ ತಯಾರಿ ಮಾಡಲಾಗಿದೆ. ಆ ಒಂದು ಪೇಟವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತೊಡಿಸಿ ಅವರಿಗೆ ಸನ್ಮಾನಿಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಸದ್ಯ ಈಗ HIL ಹಿಡಿದು ಮಂಡ್ಯದ ಆದಿಚುಂಚನಗಿರಿ ಮಠದವರೆಗೂ ಕೂಡ ಪೊಲೀಸರ ಸರ್ಪಗಾವಲಿದೆ. ಬಿಗಿ ಭದ್ರತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಬಂದು ಹೋಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಎಲ್ಲ ಸಿದ್ಧತೆಯೂ ಕೂಡ ಈಗಾಗಲೇ ಆಗಿದೆ. 80 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಮಂದಿರ ಇದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕವನ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಿಚುಂಚನಗಿರಿ ಮಠಕ್ಕೆ ಆಗಮಿಸಲಿದ್ದು ಎಲ್ಲಾ ರೀತಿಯ ಸಿದ್ಧತೆ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಎಷ್ಟೊತ್ತಾಗುತ್ತೆ ಬರೋದಕ್ಕೆ, ಭದ್ರತೆಯ ಬಗ್ಗೆ ಏನ್ ಮಾಹಿತಿ ಇದೆ, ಸದ್ಯ ಏನೇನ್ ಕಾರ್ಯಕ್ರಮಗಳಿದೆ ಇವತ್ತು? ಸೌಖ್ಯ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 10:50ಕ್ಕೆ ಒಂದು ಆದಿಚುಂಚನಗಿರಿ ತಪೋವನದ ಹೆಲಿಪ್ಯಾಡ್ಗೆ ಮೋದಿ ಅವರು ಬರಲಿದ್ದಾರೆ, ಬೆಂಗಳೂರನ್ನ ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಆದಿಚುಂಚನಗಿರಿ ತಪೋವನದ ಹೆಲಿಪ್ಯಾಡ್ಗೆ ಮೋದಿ ಅವರು ಆಗಮಿಸ್ತಾರೆ. ನಂತರ ಅಲ್ಲಿಂದ ರಸ್ತೆ ಮಾರ್ಗವಾಗಿ ನಾಗಮಂಗಲದ ರಸ್ತೆ ಮಾರ್ಗವಾಗಿ ಈ ಒಂದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಆಗಮಿಸುವಂತದ್ದು. ಜೊತೆಗೆ 11:10 ಅಥವಾ ಈಗಾಗಲೇ ಮೋದಿ ಅವರು ಬರಬೇಕಿತ್ತು, ಆದ್ರೆ 10:56 11 ಗಂಟೆ ಆದ್ರೂ ಸಹ ಇನ್ನು ಮೋದಿ ಅವರು ಬಂದಿಲ್ಲ. ಸೊ ಹೀಗಾಗಿ ಒಂದು 5-10 ನಿಮಿಷ ಲೇಟ್ ಆಗ್ಬಹುದು ಅನ್ನೋಂತಹ ಮಾಹಿತಿ ಕೂಡ ಸಿಗ್ತದೆ. ಸೊ ಹೀಗಾಗಿ 11:15 ಅಥವಾ 11:20ಕ್ಕೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗುವಂಥದ್ದು. ಅಂದ್ರೆ ಏನು ಭೈರವೈಕ್ಯ ಮಂದಿರ ಏನಿದೆಯೋ ಗದ್ದುಗೆ, ಈ ಒಂದು ಗದ್ದುಗೆಯ ಉದ್ಘಾಟನೆ ಆಗಲಿದೆ. ನಂತರ ಮೋದಿ ಅವರು ವೇದಿಕೆ ಕಾರ್ಯಕ್ರಮದಲ್ಲೂ ಸಹ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಇದರ ಜೊತೆಗೆ ಇನ್ನೂ ಕೂಡ ಅಂದ್ರೆ ಮೋದಿ ಅವರು ಬರುವಂತಹ ಸಮಯ ಆಗಿದೆ, ಆದ್ರೆ ಅಭಿಮಾನಿಗಳ ದಂಡು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸಹ ಇನ್ನು ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ ಹೊರತು ಅಭಿಮಾನಿಗಳ ದಂಡು ಇನ್ನೂ ಸಹ ಕಡಿಮೆ ಇಲ್ಲ. ರಣರಣ ಬಿಸಿಲನ್ನು ಸಹ ಲೆಕ್ಕಿಸದೆ ಮೋದಿ ಅವ್ರನ್ನ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕೌತುಕದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು 5-10 ನಿಮಿಷಗಳಲ್ಲಿ ಮೋದಿ ಅವರು ಆಗಮಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಎಲ್ಲ ಘಟಾನುಘಟಿ ನಾಯಕರು ಸಹ ಮೋದಿ ಅವರ ಸ್ವಾಗತಕ್ಕೆ ಕಾದು ಕುಳಿತಿರುವಂತದ್ದು. ಸೌಖ್ಯ.